ಚಿಕ್ಕಮಗಳೂರು ಜಿಲ್ಲೆಯ ಅತಿ ಅವಶ್ಯಕವಾದ ನ್ಯೂರೋ ಕೇರ್ ಆಸ್ಪತ್ರೆಯನ್ನು ವಿಧಾನ ಪರಿಷತ್ ಸದಸ್ಯರಾದ ಭೋಜೇಗೌಡ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಉತ್ತಮವಾದ ಆರೋಗ್ಯ ಹಾಗೂ ಶಿಕ್ಷಣ ನೀಡುವುದು ಸರ್ಕಾರದ ಕರ್ತವ್ಯಗಳು. ಆದರೆ ಆರೋಗ್ಯದ ರಕ್ಷಣೆಯನ್ನು ಅಷ್ಟು ಮಟ್ಟಿಗೆ ನೀಡುವಲ್ಲಿ ಕಷ್ಟವಾಗುತ್ತದೆ. ಆ ನಿಟ್ಟಿನಲ್ಲಿ ಕೆಲ ಖಾಸಗಿ ಆಸ್ಪತ್ರೆಗಳು ಬರೀ ಆದಾಯವನ್ನು ನೋಡದೆ ಜನರ ಆರೋಗ್ಯವನ್ನು ಕಾಪಾಡುವಲ್ಲಿ ಶ್ರಮಿಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಇಂದು ಆರಂಭವಾಗಲಿರುವ ನ್ಯೂರೋ ಕೇರ್ ಸಾರ್ವಜನಿಕರಿಗೆ ಉತ್ತಮ ಮಟ್ಟದ ಚಿಕಿತ್ಸೆ ನೀಡಿ ಯಶಸ್ವಿಯಾಗಲಿ ಎಂದು ಹಾರೈಸಿದರು. ಆತ್ಮೀಯ ಎಲ್ಲ ಬಂಧುಗಳೇ, ಇವತ್ತು ಚಿಕ್ಕಮಗಳೂರು ನಗರದಲ್ಲಿ ನಮ್ಮ ತೇಜಸ್ ದಂಪತಿಗಳು ನೂತನವಾಗಿ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿಸೋಂಥ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಬರಮಾಡ್ಕೊಂಡಿದ್ದಾರೆ. ಅತ್ಯಂತ ಸಂತೋಷದಿಂದ ನಾವು ಮತ್ತು ಗಾಯತ್ರಿ ಶಾಂತೇಗೌಡರು, ಪಲ್ಲವಿ ಸಿ ಟಿ ರವಿಯವರು, ಎಲ್ಲ ಮುಖಂಡರುಗಳು, ಅವರ ಎಲ್ಲ ಹಿತೈಷಿಗಳು ಸೇರಿ ಅತ್ಯಂತ ಸಂತೋಷದಿಂದ ಈ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ನಾವು ಹೇಳೋದಾದ್ರೆ ಇಷ್ಟೇ, ಇವತ್ತು ಆರೋಗ್ಯ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಆರೋಗ್ಯ ಮತ್ತು ಶಿಕ್ಷಣ ಎರಡೂ ಕೂಡ ನಮ್ಮ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕುಗಳು. ಆರೋಗ್ಯವನ್ನು ಪ್ರತಿಯೊಬ್ಬರ ಉತ್ತಮವಾದ ಆರೋಗ್ಯವನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಆಯಾ ಸರ್ಕಾರಗಳ ಇದ್ದರೂ ಕೂಡ ಇವತ್ತು ಆರೋಗ್ಯವನ್ನು ಕೊಡುವಲ್ಲಿ ಯಶಸ್ವಿ ಆಗುವಲ್ಲಿ ಇನ್ನೂ ಕೂಡ ನಾವು ಆತ್ಮಾವಲೋಕನ ಮಾಡ್ತಕ್ಕಂಥ ಸಮಯ ನಮ್ಮ ಮುಂದೆ ಇದೆ. ಇವತ್ತು ತೇಜಸ್ ದಂಪತಿಗಳು ಇವತ್ತು ಸಮಾಜದ ಒಳಿತಿಗೆ ಅವರು ಕಲಿತು ಡಾಕ್ಟ್ರನ್ನು ಕಲಿತು 2 ಜನ ಇವತ್ತು ಸ್ವಂತ ಊರಿನಲ್ಲಿ ಆಸ್ಪತ್ರೆ ಮಾಡಿದ್ದಾರೆ. ಇದು ಭಾಳ ವಿಶೇಷವಾದ ಈ ಆರೋಗ್ಯ ಆಸ್ಪತ್ರೆ ಅಂತಕ್ಕಂಥದ್ದು ಸ್ವಲ್ಪ ಕಠಿಣವಾಗಿರ್ತಕ್ಕಂಥ ಸಮಸ್ಯೆ ಬಡವರ ಪಾಲಿಗೆ. ಆ ಬಡವರ ಪಾಲಿಗೂ ಕೂಡ ಉತ್ತಮವಾದ ರೀತಿಯಲ್ಲಿ ತಾವು ನಡ್ಕೋಬೇಕು ಅಂತೇಳಿ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸ್ತೇನೆ. ಚಿಕ್ಕಮಗಳೂರು ಶಾಸಕರಾದ ಎಚ್.ಡಿ. ತಮ್ಮಯ್ಯ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿ, ಇಂದು ನರ ಸಂಬಂಧಿತ ಕಾಯಿಲೆಗಳು ಹೆಚ್ಚಾಗಿದ್ದು ಚಿಕಿತ್ಸೆಗಾಗಿ ಹೊರ ಜಿಲ್ಲೆಯ ಆಸ್ಪತ್ರೆಗೆ ತೆರಳುವಷ್ಟರಲ್ಲಿ ಹೆಚ್ಚಿನ ಅನಾಹುತಗಳಾಗುತ್ತಿದ್ದು, ಡಾಕ್ಟರ್ ತೇಜಸ್ ಅವರು ಚಿಕ್ಕಮಗಳೂರಿನಲ್ಲಿಯೇ ಈ ಆಸ್ಪತ್ರೆ ತೆರೆದಿರುವುದು ಸಂತಸದಾಯಕ. ಚಿಕ್ಕಮಗಳೂರು ಜನತೆಗೆ ಇದರಿಂದ ಉಪಯೋಗವಾಗಲಿ ಎಂದು ಶುಭ ಹಾರೈಸಿ ಮಾತನಾಡಿದರು. ಡಾಕ್ಟರ್ಸ್ ಡೇ, ವೈದ್ಯರ ದಿನಾಚರಣೆಯ ಆರ್ಥಿಕ ಶುಭಾಶಯನ್ನ ಚಿಕ್ಕಮಗಳೂರಿನ ಕ್ಷೇತ್ರದ ಹಾಗೂ ಜಿಲ್ಲೆಯ ಎಲ್ಲ ಜನರಿಗೆ ಬಯಸ್ತಾ, ಇವತ್ತು ಚಿಕ್ಕಮಗಳೂರಿನಲ್ಲಿ ಡಾಕ್ಟರ್ ತೇಜಸ್ ಸಿ.ವಿ. ಇವರ ನೇತೃತ್ವದಲ್ಲಿ ನ್ಯೂರೋ ಕೇರ್ ಉದ್ಘಾಟನೆ ಆಗಿದ್ದು ಬಹಳ ಸಂತೋಷದಿಂದ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಅಂತ ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಚಿಕ್ಕಮಗಳೂರಿನಲ್ಲಿ ಎಲ್ಲಾ ರೀತಿಯ ವೈದ್ಯರಿದ್ರು ನ್ಯೂರೋ ಸರ್ಜನ್ಸ್ ಅವಶ್ಯಕತೆ ಇತ್ತು. ಮೂಳೆ ಡಾಕ್ಟರು ಮತ್ತು ಬೇರೆ ಬೇರೆ ಹೃದಯಕ್ಕೆ ಸಂಬಂಧಿತ ಹಲವಾರು ಡಾಕ್ಟರ್ಗಳಿದ್ರು ನರಕ್ಕೆ ಸಂಬಂಧಪಟ್ಟಂತ ನರರೋಗ ತಜ್ಞರ ಅವಶ್ಯಕತೆ ಚಿಕ್ಕಮಗಳೂರಿಗಿತ್ತು. ಆ ಒಂದು ನರರೋಗ ತಜ್ಞರ ಒಂದು ಸಮಸ್ಯೆನ ಇವತ್ತು ಡಾಕ್ಟರ್ ತೇಜಸ್ ಸಿ.ವಿ. ಬರೋದ್ರ ಮುಖಾಂತರ ಆ ಒಂದು ನಿವಾರಣೆನ ಬಗೆಹರಿಸಿದ್ದಾರೆ. ಏನು ಇವತ್ತು ತೇಜಸ್ ನೇತೃತ್ವದಲ್ಲಿ ಈ ಒಂದು ನ್ಯೂರೋ ಕೇರ್ ಇವತ್ತು ಉದ್ಘಾಟನೆ ಆಗಿದೆ. ಚಿಕ್ಕಮಗಳೂರು ಮತ್ತೆ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಇದಕ್ಕೆ ಸಂಬಂಧಿಸಿದ ನರರೋಗಕ್ಕೆ ಸಂಬಂಧಪಟ್ಟಂತ ಎಲ್ಲ ಹೊರರೋಗಿಗಳಿಗೆ ಉತ್ತಮವಾದಂತಹ ಚಿಕಿತ್ಸೆಯನ್ನ ಕೊಡ್ಲಿ. ಇವರ ಈ ಒಂದು ನ್ಯೂರೋ ಕೇರು ಸಹ ಚೆನ್ನಾಗಿ ಇರಲಿ. ಡಾಕ್ಟರ್ ತೇಜಸ್ ಅಂತ ಹೇಳ್ತಾ ಅವರ ತಂದೆ ತಾಯಿ ಕೋಟೆ ವಿಶ್ವನಾಥ್, ಈಶಾನ ಅಂತ ಕರಿತೀವಿ, ಅವ್ರ ಮನೆಯವರು ಬಹಳ ಅಭಿಮಾನದಿಂದ ಅವ್ರ ಮಗನ್ನ ಬೆಳೆಸಿ ಅವ್ರ ಸೊಸೆನೂ ವೈದ್ಯರು. ಹಾಗಾಗಿ ಒಳ್ಳೇದಾಗ್ಲಿ ಅವ್ರ ಕುಟುಂಬಕ್ಕೆ ಅಂತ ಹೇಳಿ ಶುಭ. ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಗಾಯತ್ರಿ ಶಾಂತೇಗೌಡ ಮಾತನಾಡಿ, ಉತ್ತಮ ಮಟ್ಟದ ಚಿಕಿತ್ಸೆ ಬಡವರ ಪಾಲಿಗೆ ಗಗನ ಕುಸುಮ.
ಆದರೆ ಈ ಆಸ್ಪತ್ರೆ ಎಲ್ಲರಿಗೂ ಉತ್ತಮ ಚಿಕಿತ್ಸೆ ನೀಡಲಿ ಎಂದು ಶುಭ ಹಾರೈಸಿದರು. ತೇಜಸ್ ಮತ್ತು ದಂಪತಿಗಳು ಇವತ್ತು ಉತ್ತಮವಾದ ಒಂದು ಕ್ಲಿನಿಕ್ ಅನ್ನು ಓಪನ್ ಮಾಡಿದ್ದಾರೆ. ಅದರ ಬೆನ್ನೆಲುಬಾಗಿ ನಿಂತಿರುವಂಥ ಈಶಣ್ಣ ಮತ್ತು ಪಂಕಜ ಅವರು ಸಹ ಅವರ ಮಾತೃ ಮತ್ತು ಪಿತರರಾಗಿರ್ತಾರೆ. ಇವತ್ತು ಉತ್ತಮವಾದ ಒಂದು ಸೇವೆಯನ್ನು ಕೊಡಲಿಕ್ಕೆ ಈ ಏನು ಹಾಸ್ಪಿಟ್ಲನ್ನು ತೆರೆದಿದ್ದಾರೆ, ಉತ್ತಮವಾಗಲಿ ಅಂತ ಹೇಳ್ತಾ ಏನು ನಮ್ಮ ಭೋಜೇಗೌಡರು ಹೇಳಿದ್ರು, ಬಡವರ ಪಾಲಿಗೆ ಇದು ಗಗನ ಕುಸುಮ ಅಂತ ಹೇಳಿ ಅದಾಗಬಾರ್ದು. ಬಡವ್ರನ್ನೂ ಮತ್ತು ಶ್ರೀಮಂತರ ಹತ್ರ ತಗೊಂಡು ಬೇಕಾದ್ರೆ ಬಡವರಿಗೆ ಒಂದು ಉಚಿತವಾದ ಒಂದು ಆರೋಗ್ಯ ಭಾಗ್ಯವನ್ನು ಅವರು ಕರುಣಿಸ್ಲಿ ಅಂತ ಹೇಳ್ತಾ, ಇದು ಏನು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದರು, ಅವರು ಉತ್ತಮವಾದ ಒಂದು ಅವರ ತಂದೆ ತಾಯಿಗಳ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದಾರೆ. ಇವತ್ತು ಎಲ್ಲರೂ ಅಮೇರಿಕಾ ಮತ್ತು ಬ್ಯಾಂಗ್ಳೂರಿಗೆ ಹೋಗುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಆದರೆ ಅವರ ಹುಟ್ಟೂರಿನಲ್ಲೇ ಸಹ ಈ ಒಂದು ಏನು ಸೇವೆಯನ್ನು ಕೊಡಬೇಕು ಅಂತ ಇದ್ದಾರೋ ಅದು ಉತ್ತಮವಾಗಿ ಕೊಡಲಿ, ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. ಸಮಾಜ ಸೇವಕರಾದ ಪಲ್ಲವಿ ರವಿ ಮಾತನಾಡಿ, ವೈದ್ಯರೇ ದೇವರು, ಆರೋಗ್ಯವೇ ಭಾಗ್ಯ. ಈ ನಿಟ್ಟಿನಲ್ಲಿ ಅಚ್ಚುಕಟ್ಟಾದ ಆಸ್ಪತ್ರೆ ತೆರೆದಿದ್ದು ಚಿಕ್ಕಮಗಳೂರು ಜನತೆಗೆ ಒಳ್ಳೆ ಸೇವೆ ದೊರಕಲಿ, ಈ ಆಸ್ಪತ್ರೆ ಸೂಪರ್ ಸ್ಪೆಷಲ್ ಆಗಿ ಬೆಳೆಯಲಿ ಎಂದು ಹಾರೈಸಿ ಮಾತನಾಡಿದರು. ಮೊದಲಿಗೆ ಹ್ಯಾಪಿ ಡಾಕ್ಟರ್ಸ್ ಡೇ. ಡಾಕ್ಟರೇ ಮೊದಲಿಗೆ ದೇವರು, ಆರೋಗ್ಯವೇ ಭಾಗ್ಯ ಅನ್ನೋ ಥರ ಈ ದಿನ ನಮ್ಮ ಚಿಕ್ಕಮಗಳೂರಲ್ಲಿ ನ್ಯೂರೋ ಕ್ಲಿನಿಕ್ ಒಂದು ಹೊಸದಾಗಿ ತುಂಬ ಅಚ್ಚುಕಟ್ಟಾಗಿ ಉದ್ಘಾಟನೆ ಸಮಾರಂಭಕ್ಕೆ ನಾವು ಬಂದಿದ್ದೀವಿ. ಅವ್ರ ಕುಟುಂಬಕ್ಕೆ ನಮ್ಮನ್ನು ಆಹ್ವಾನಿಸೋಕ್ಕೆ ಹೃದಯಪೂರ್ವಕ ಧನ್ಯವಾದ ಹೇಳ್ತಾ, ಈಶಣ್ಣ ಮತ್ತು ಪಂಕಜಕ್ಕ ಅವರ ಮಗನಾದ ತೇಜಸ್ ಅವರು ಈ ದಿನ ಒಂದು ಅಚ್ಚುಕಟ್ಟಾಗಿ ಒಂದು ಕ್ಲಿನಿಕ್ ಓಪನ್ ಆಗಿದೆ. ಆ ಕ್ಲಿನಿಕ್ಕಿಗೆ ಪೇಷಂಟ್ ಬರೋಕ್ಕಿಂತ ಮುಂಚೆ ಅವರು ಒಂದು ಉತ್ತಮ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈಗಾಗಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೊ ಡಾಕ್ಟ್ರೇ ದೇವರು ನಮ್ಮ ಮೂಲಕ ಅವರು ಒಳ್ಳೆ ಕೆಲಸ ಮಾಡಲಿ. ಅವರು ಸ್ವಂತ ಊರಲ್ಲೇ ಕ್ಲಿನಿಕ್ ಓಪನ್ ಮಾಡಿದ್ದಾರೆ. ಈಗಾಗಲೇ ಭೋಜಣ್ಣ ಅಕ್ಕ ಹೇಳ್ದಂಗೆ ಮುಂದೆ ಒಂದು ಒಳ್ಳೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಲಿ, ಅವರಿಂದ ಜನಕ್ಕೆ ಏನು ಸೇವೆ ಮಾಡೋಕ್ಕಾಗುತ್ತೆ ಆ ಸೇವೆನ ಅವ್ರು ಮಾಡಲಿ ಅಂತ ಹೇಳ್ತಾ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ನ್ಯೂರೋ ಕೇರ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ತೇಜಸ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಜನರು ಒತ್ತಡಕ್ಕೆ ಒಳಗಾಗಿ ಹಲವಾರು ರೀತಿಯ ಕಾಯಿಲೆಗಳನ್ನು ಎದುರಿಸುತ್ತಿದ್ದು, ನರ ಸಂಬಂಧಿತ ಕಾಯಿಲೆಗಳು ಸರ್ವೇ ಸಾಮಾನ್ಯವಾಗಿವೆ. ಇದಕ್ಕೆ ತಕ್ಷಣವೇ ಚಿಕಿತ್ಸೆ ನೀಡಬೇಕಾಗಿದ್ದು, ಚಿಕಿತ್ಸೆಗಾಗಿ ಹೊರ ಜಿಲ್ಲೆಗಳನ್ನು ಅವಲಂಬಿಸಬೇಕಾಗಿತ್ತು. ಆದ್ದರಿಂದ ರೋಗಿಗಳ ಅನುಕೂಲಕ್ಕಾಗಿ ಚಿಕ್ಕಮಗಳೂರು ನಗರದಲ್ಲಿಯೇ ನ್ಯೂರೋ ಕೇರ್ ಆಸ್ಪತ್ರೆಯನ್ನು ನಾವು ಪ್ರಾರಂಭಿಸಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಿ ಎಂದು ಮಾತನಾಡಿದರು. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ತೇಜಸ್, ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್, ನ್ಯೂರೋ ಕೇರ್ ಬ್ರೈನ್ ಅಂಡ್ ಸ್ಪೈನ್ ಕ್ಲಿನಿಕ್, ಚಿಕ್ಕಮಗಳೂರು. ಸ್ಟ್ರೋಕ್, ಅಪಸ್ಮಾರ, ಪಾರ್ಕಿನ್ಸನ್ಸ್ ಡಿಸೀಸ್, ನ್ಯೂರೋಪತಿ, ಮಯೋಪತಿ ಇದೆಲ್ಲ ಕಾಮನ್ ಆಗಿ ಕಂಡುಬರುವಂಥ ಕಾಯಿಲೆಗಳು. ಈ ಕಾಯಿಲೆಗಳಿಗೆ ಇದು ಮುಂಚೆ ಶಿವಮೊಗ್ಗ, ಮ್ಯಾಂಗ್ಳೂರು ಇಲ್ಲಿ ಹೋಗಿ ಬರಬೇಕಾಗಿತ್ತು. ಬಟ್ ಇವಾಗ ನಾವು ಇಲ್ಲೇ ಚಿಕ್ಕಮಗಳೂರಲ್ಲೇ ನ್ಯೂರೋ ಕೇರ್ ಕ್ಲಿನಿಕ್ ಒಂದು ಹೊಸದಾಗಿ ಶುರು ಮಾಡ್ಕೊಂಡಿದ್ದೀವಿ. ಇದು ಎಲ್ಲ ಸಾಮಾನ್ಯ ಜನಗಳು ಇದನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀವಿ.